ಹಾಯ್ ಫ್ರೆಂಡ್ಸ್, ಇವ್ರ ಹೆಸರು ಸುಷ್ಮಾ ಅಂತ. ಮೈಸೂರು ಹತ್ರ ದೊಡ್ಡಶೆಟ್ಟಿಕೆರೆಯಿಂದ ಬಂದಿದ್ದಾರೆ. ಅವ್ರ ಬೈಯಿಂದನೇ ಕೇಳಿಸ್ಕೊಳ್ಳಿ. ನೀವು ಬಂದು ಇವತ್ತಿಗೆ ಎಷ್ಟು ದಿವಸ ಆಯಿತು? ನಾನು ಬಂದು 26 ದಿನ. 26 ದಿನ. ನಿಮಗೆ ಏನಾದ್ರು ಮನೇಲಿ ಮಿಷಿನ್ ಇತ್ತಾ ಇದಕ್ಕೂ ಮುಂಚೆ? ಇಲ್ಲ, ಮನೇಲಿ ಏನು ಮಿಷಿನ್ ಇಲ್ಲ. ನನಗೊಂದು ಬೇಸಿಕ್ ಗೊತ್ತಿರಲಿಲ್ಲ, ಟಚ್ಚು ಗೊತ್ತಿರಲಿಲ್ಲ, ಮಿಷಿನ್ ಬಗ್ಗೆ ಯಾವ ಐಡಿಯಾನೂ ಇರಲಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ನೀವು ಇಲ್ಲಿಗೆ ಬಂದ್ಮೇಲೆ ನಾನು ಕಲಿಯೋಕೆ ಸ್ಟಾರ್ಟ್ ಮಾಡಿದ್ದು. ಓಕೆ, ನೋಡಿ ಇವೆಲ್ಲ ನೀವೇ ಸ್ಟಿಚ್ ಮಾಡಿದ ಅಥವಾ ಬೇರೆಯವರು? ಇಲ್ಲ, ಇಷ್ಟು ನಾನೇ ಸ್ಟಿಚ್ ಮಾಡಿರೋದು. ಇಲ್ಲಿಗೆ ಬಂದು ಇವ್ರ ಹತ್ರ ಹೇಳಿಸ್ಕೊಂಡು ಇಷ್ಟು ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು. ದೆನ್ ಇದಲ್ಲದೆ ಕ್ಲೈಮ್ ಕೂಡ ಹೊಲ್ದಿದ್ದೀನಿ. ಟೋಟಲಿ ನಾನು 15ರಿಂದ 20 ಬ್ಲೌಸ್ ನಾನೇ ಹೊಲ್ದಿದ್ದೀನಿ. ನೋಡಿ ತೋರಿಸ್ತೀರಾ? ನೋಡಿ ಈ ಥರ ಒಂದೊಂದು ಬ್ಲೌಸು ಒಂದೊಂದು ಡಿಸೈನಲ್ಲಿ ಹೊಲ್ದಿದ್ದೀನಿ. ಎಷ್ಟೋ ಜನ ನಮ್ಗೆ ಏನು ಬರಲ್ಲಪ್ಪ, ನಮಗೆ ಮಿಷಿನ್ ತುಣಿಯೋಕ್ಕೂ ಕೂಡ ಬರಲ್ಲ, ಏನು ಅನ್ಕೋತಾರೋ ಏನೋ ಅಂತಿರ್ತಾರೆ. ಏನು ಇಲ್ಲ, ಬಂದರೆ ತಾನೇ ಎಲ್ಲ ಗೊತ್ತಾಗೋದು. ಮನೇಲಿ ಕೂತು ಸುಮ್ಮನೆ ಎಷ್ಟೋ ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಅದ್ರ ಬದಲ ಎಲ್ಲ ನನ್ನ ಹತ್ರನೇ ಬಂದು ಕಲೀರಿ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಎಲ್ಲಾದರೂ ಕಲೀರಿ, ಏನಾದರೂ ಒಂದು ವಿದ್ಯೆ ಕಲೀರಿ, ಓಕೆನಾ? ಟೈಲರಿಂಗ್ ಕಲಿಯೋದ್ರಿಂದ ಮನೆಯಲ್ಲಿ ಮನೆ ಕೆಲಸನೂ ಆಗ್ತವೆ, ಮನೆಯಲ್ಲಿ ಮಕ್ಕಳನ್ನೂ ಕೂಡ ನೋಡ್ಕೋಬಹುದು. ಅದ್ರ ಜೊತೆ ನೀವು ಫ್ರೀ ಟೈಮಲ್ಲಿ ನೀವು ಹೊಲಿತಾ ಹೋಗ್ತೀರಾ. ಎಲ್ಲಾದ್ರೂ ಕಲೀರಿ, ಒಟ್ಟು ಕಲ್ತ್ಕೊಳ್ಳಿ. ನೋಡಿ ಎಲ್ಲ ಥರದ್ದು ಬ್ಲೌಸ್ಗಳು ಇದ್ದಾವೆ, ಓಕೆನಾ? ನೋಡಿ, ಇಲ್ಲಿ ಒಂದೊಂದು ಬ್ಲೌಸು ಒಂದೊಂದು ಡಿಸೈನಲ್ಲಿ ಹೊಲಿದ್ದೀನಿ ನಾನೇ. ಇದು ರೌಂಡ್ ಶೇಪ್ ಬರುತ್ತೆ, ಬ್ಯಾಕ್ ಡಿಸೈನ್ ಬರುತ್ತೆ. ದೆನ್ ಇದು ಅಷ್ಟೇ, ಇದು ಬ್ಯಾಕಲ್ಲಿ ಅಂದರೆ ರೌಂಡ್ ಶೇಪ್ ಬರುತ್ತೆ, ಬಟ್ ಸ್ವಲ್ಪ ಡೀಪ್ ಕಡಿಮೆ ತೆಗ್ದಿದ್ದೀನಿ. ಬಟ್ ಇದು ಪೈಪಿಂಗ್ ಬ್ಲೌಸ್ ಥರ ಬಂದಿರೋದು. ದೆನ್ ಇದು ಇದೆ, ಇದು ನೋಡಿ, ಇದು ಕಾಲರ್ ನೆಕ್ಕು, ಫುಲ್ಲು ನಾನೇ ಹೊಲ್ಕೊಂಡಿರೋದು. ಬ್ಯಾಕು ಈ ಥರ ಡೀಪ್ ಬರುತ್ತೆ, ದೆನ್ ಡಿಸೈನ್ ಈ ಥರ ಬರುತ್ತೆ. ನೋಡಿ, ಇದು ಬೇರೆ ಥರ ಬ್ಲೌಸು. ಇದು ಫುಲ್ಲು ಬಿಟ್ಟು ತೆಗ್ದು ಡೀಪ್ ತೆಗ್ದಿದ್ದೀನಿ ಬ್ಯಾಕು. ದೆನ್ ಇಲ್ಲಿ ಪಫ್ ಇಟ್ಟು ಹೊಲ್ದಿರೋದು. ಇದೇ ಬೇರೆ ಥರ ಡಿಸೈನ್ ಬರುತ್ತೆ. ನೋಡಿ, ಇದು ಪ್ರಿನ್ಸಸ್ ಕಟ್ಟಿಂಗು. ಆಕ್ಚುಲಿ ಬೋಟ್ ನೆಕ್ ಬ್ಲೌಸ್ ಕೂಡ ಹೊಲ್ದಿದ್ದಾರೆ, ಬಟ್ ಮಿಸ್ ಆಗಿದೆ, ತಂದಿಲ್ಲ. ಬೋಟ್ ನೆಕ್ಕು ಸಹ ಫುಲ್ ಹೊಲ್ದಿದ್ದೀನಿ. ನೋಡಿ, ಪ್ರತಿಯೊಂದು ಡಿಸೈನು ಕೂಡ ಅವ್ರು ಏನು ಕೇಳ್ತಾರೋ ಪ್ರತಿಯೊಂದು ಡಿಸೈನು ಕೂಡ ಹೇಳ್ಕೊಡ್ತೀವಿ. ಬ್ಲೌಸಲ್ಲಿ ಆಗಿರ್ಬೋದು, ಡ್ರೆಸ್ಸಲ್ಲಿ ಆಗಿರ್ಬೋದು, ಅನಾರ್ಕಲಿ ಡ್ರೆಸ್ಸು, ಅಂಬ್ರೆಲಾ ಡ್ರೆಸ್ಸು, ಪಟೇಲಾ ಪ್ಯಾಂಟ್, ಎನಿ ಒನ್ ಗಂಡ್ಮಕ್ಳು ಬಟ್ಟೆ ಬಿಟ್ಟು ಹೆಣ್ಮಕ್ಳದ್ದು ಏನು ಬರ್ತದೋ ಪ್ರತಿಯೊಂದು ಕೂಡ ಹೇಳ್ಕೊಡ್ತೀವಿ. ಆಸಕ್ತಿ ಇರೋರು ಒಮ್ಮೆ ಬನ್ನಿ, ಓಕೆನಾ? ಓಕೆ, ಥ್ಯಾಂಕ್ ಯು.